ಶಿರ್ಸಿಲಿ ಜಾಸ್ತಿ ಚಳಿ ಅಂತ ಕಂಡೆ ಎಂಟ್ರೆನ್ಸ್ ಅಲ್ಲಿ ನೋಡಿ ಫುಲ್ ಚಾದರನ್ನ ಹಾಕಿಬಿಟ್ಟಿದ್ದಾರೆ. ನಮ್ಗೆ ಬರೋಕೆ ಲೇಟ್ ಆಯ್ತು, ಇವಾಗ 10:30 ಆಯ್ತು. ಸೀದಾ ಹೋಗಿ ಫಸ್ಟ್ ಗೆ ದೇವ್ರ ದರ್ಶನ ಮಾಡ್ಕೊಳ್ತೀವಿ. ನೆಕ್ಸ್ಟ್ ನೋಡುವ ಎಲ್ಲ ಹೋಗ್ಬೇಕಂತ ಇದೆ ನೋಡಿ ಮಾರಿಕಂಬ ಜಾತ್ರೆಯ ಪ್ರವೇಶದ್ವಾರ. ಸಿಕ್ಕಾಪಟ್ಟೆ ರಶ್ ಇದೆ. ಇದು ದೇವರ ಗದ್ದುಗೆ. ಇವಾಗ ನಾವು ನಿಂತಿರೋದು ಮಾರಿಕಾಂಬಾ ದೇವಿಯ ಗದ್ದುಗೆಯ ಮುಖ್ಯ ದ್ವಾರದ ಮುಂದೆ ನಿಂತಿದ್ದೀವಿ. ಇವಾಗ ದರ್ಶನ ಮಾಡ್ಕೊಳ್ಳೋಕೆ ಬನ್ನಿ. ಮಾರಿಕಾಂಬಾ ದೇವಿನ ತುಂಬ ಹತ್ತಿರದಿಂದ ನಿಂತ್ಕೊಂಡು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಇಲ್ಲಿ ತುಲಾಭಾರ ಮಾಡುವಂಥ ಜಾಗದಲ್ಲಿ ಅಲ್ಲಿರೋ ಸಿಬ್ಬಂದಿ ನಾವು ವಿಡಿಯೋ ಮಾಡ್ತಾನೋ ಸಲುವಾಗಿ ನಮಗೆ ಮುಂದೆ ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ತುಂಬ ಹತ್ತಿರದ ದರ್ಶನ ಸಿಕ್ಕಿದೆ. ತುಂಬಾ ಖುಷಿ ಆಗ್ತು. ದರ್ಶನ ಮಾಡ್ಕೊಳ್ಳೋ ಬನ್ನಿ. ನಮ್ಮ ಗೌಡ್ರು, ದೊಡ್ಡ ಗೌಡ್ರು, ನಾವು ನಿಮ್ಮ ಅಭಿಮಾನಿ ಅಣ್ಣ. ಶ್ರೀನಿವಾಸ ಲವರ್ಸ್ ಇಲ್ಲಪ್ಪ ಈ ಸಲ ಕೂಡ. ಶನಿವಾರ ಸಿಕ್ಕಾಪಟ್ಟೆ ರಶ್ ಇದೆ, ಕೈಕಾಲ ಮುಗಿತ ಆಗಿಲ್ಲ. ಈಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಯ್ತು. ಆದ್ರೆ ರಶ್ ನೋಡಿ ಮಾರ್ಕೆಟ್ ಹೇಗೆ ಅಂತ. ಸಿಕ್ಕಾಪಟ್ಟೆ ಅಣ್ಣ ಹೊಡೆಬೇಡ ಯಾರಿಗೂ ಅಣ್ಣ. ಒಂದು ಯಾತ್ರಿಕರೇ ದಯಮಾಡಿ ನಿಮ್ಮ ಸಾಮಾನು ಮೇಲೆ ನಿಮಗೆ ಜವಾಬ್ದಾರಿ ಇರ್ಲಿ. ಶ್ರೀನಿವಾಸ ನೀನು ಎದೆ ಮೇಲೆ ನಿಮಗೆ ಜವಾಬ್ದಾರಿ ಇರ್ಲಿ. ನಾವು ಬಾಯಿ ಮುಚ್ಕೊಂಡಿದೀವಿ. ಲಾಸ್ಟ್ ಟೈಮ್ ಒಬ್ಬಳು ಬಂದು ಕಿಸ್ ಕೊಟ್ಟು ಹೋಗಿದ್ಲು. ಐಸ್ಕ್ರೀಮ್ ಬೇಡ, ಥಂಡಿ ಆಗದೆ ನಂಗೆ. ಪಂಟ ಆಗ್ಬೇಕು. ಅದ್ರ ಸಲುವಾಗಿ ನಾವ್ ಎಲ್ಲ ವಿಡಿಯೋದಲ್ಲಿ ನಮ್ಮ ಹನುಮಂತ ತಣ್ಣೆ ತಗೊಂಡ್ ಹೋಗ್ತೇವೆ. ನಮ್ಗೆ ನಿಮ್ಗೆ ಎಂತ ಸ್ಪೆಷಲ್ ಬೇಕು ಹೇಳಿ ಜಾತ್ರೆಯಲ್ಲಿ? ಅಯ್ಯೋ ಪಾಪಿಗಳ ವಾ ಸಿಕ್ಕಾಪಟ್ಟೆ ಹೆವಿ ಇದೆ ನೋಡಿ. ಇದು ಮಾತ್ರ ಸಿಕ್ಕಾಪಟ್ಟೆ ಕ್ರೌಡ್ ಬೇರೆ, ಹಾಗೆ ಧೂಳು ಬೇರೆ. ಆಕ್ಚುಲಿ ನಮ್ದು ಉತ್ತರ ಕನ್ನಡ ಲಾಸ್ಟ್ ಜಾತ್ರೆ, ಅದು ಅತಿ ದೊಡ್ಡ ಜಾತ್ರೆ ಶಿರ್ಸಿ ಜಾತ್ರೆ. ಮಾತೇ ಇಲ್ಲ. ಈಗಿರೋ ಬಂದ ಮುಂದೆ ಗುಲಾಬ್ ಜಾನ್ ಇದೆ. ಜಿಮ್ಗೆ ಹೋಗ್ತಿಲ್ಲ ಅಂತ ಮಾಡ್ತೇನೆ. ಇಷ್ಟು ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕ್ ಇರೋದು ಕೇವಲ ಸಿರ್ಸಿಲ್ ಮಾತ್ರ. ಎಲ್ಲೂ ಕೂಡ ಇಷ್ಟೆಲ್ಲ ಜಾಸ್ತಿ ಜಾಯಿಂಟ್ ವೀಲ್ಸ್ ಹಾಕಲ್ಲ. ಇಲ್ಲೇ ನೋಡಿ ಪ್ರಪ್ರಥಮ ಬಾರಿಗೆ ಹೇಗಿದೆ ಅಂತ ನೋಡಿ. ಶಿರ್ಸಿ ಸ್ಪೆಷಲ್ ಈ ಸಲ. ದಾವಣಗೆರೆ ಬೆಣ್ಣೆ ದೋಸೆ ನೋಡಿ ನಮ್ಮ ಹನುಮಂತನ ಬಾಯಲ್ಲಿ ನೀರು. ಜಾತ್ರೆಲಿ ಈ ಥರ ರಶ್ ಇದ್ರೆ ಒಂದು ಬೆನಿಫಿಟ್ ಅಂದರೆ ನಾವು ಇಲ್ಲಿ ಹೋಗ್ಬೇಕಂತ ನಿಂತ್ಕೊಬಿಟ್ಟದ್ದು ಸಾಕು. ಈ ಜನನೇ ನಮ್ಮ ದುಡ್ಕೊಂಡು ನಮ್ಗೆ ಯಾವ ಪ್ಲೇಸ್ ಬೇಕೋ ಅಲ್ಲಿ ಹೋಗ್ಕೊಂಡು ಹಿಂಗೆ ತಪ್ಪಿಸ್ಕೊಬಿಟ್ಟಾಯ್ತು. ಅಷ್ಟು ಒಳ್ಳೆ ಒಂದು ಬೆನಿಫಿಟ್ ಸಿಗ್ತದೆ ನೋಡಿ. ಈ ಥರ ಕ್ರೌಡ್ ಇದೆ.